ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟ್ರು ಮತ್ತೆ ಚೀಫ್ ಮಿನಿಸ್ಟರ್ಗೆ ಮತ್ತೆ ಕುಮಾರಸ್ವಾಮಿ ಅವರಿಗೆ ಮತ್ತೆ ACDC ಕಾಂಗ್ರೆಸ್ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದೀವಿ. ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ. ಮತ್ತೆ RI ಸೆಕ್ರೆಟರಿಗಳು ಅವರ ಶ್ರೀಮಂತರ ಹಣ ತಗೊಂಡು ರೆಕಾರ್ಡ್ ರೆಡಿ ಮಾಡಕ್ಕೆ ರೆಡಿ ಆಗ್ತಾರೆ ಅವ್ರ ಜೊತೆಲಿ. ಆದ್ರಿಂದ ದಯವಿಟ್ಟು ಇದಕ್ಕೆ ರೆವಿನ್ಯೂ ಮಿನಿಸ್ಟ್ರು ಭಾರಿ ಒಳ್ಳೆಯವರು ಅಂತ ನಾವು ಜನ ಎಲ್ಲ ನಂಬಿದ್ದೀವಿ. ದಯವಿಟ್ಟು RI ಸೆಕ್ರೆಟರಿನಲ್ಲಿ ಪ್ರಕರಣ ಏನೈತೆ ಅಂತ ನೋಡಿ ಅವರು ಇದಕ್ಕೆ ಒಂದು ಮಾಹಿತಿ ತಗೊಂಡು ಅಲ್ಲಿ ಸರ್ವೆ ಆಗಬೇಕು. ಎಲ್ಲ ಅವ್ರ ಅಧ್ಯಕ್ಷ ಐತಾ ಇಲ್ವಾ, ಆ ಜಮೀನು ಹೆಂಗ್ ಮಾರಾಟ ಮಾಡಿದ್ರು, ಇದನ್ನ ಒಬ್ಬ ಶ್ರೀಮಂತ ರಾಜಕಾರಣಿಗಳ ಮುಖಾಂತರ ಯಾರೋ ಹೆಸರುಗಳು ಬಡವರ ಜಮೀನಿನಲ್ಲಿ ಕಿತ್ತು ವಶ ಮಾಡ್ಕೊಂತಾವ್ರೆ. ದಯವಿಟ್ಟು ಸ್ಟಾಪ್ ಆಗಬೇಕು. ಅದು ಅರಣ್ಯಕ್ಕೆ ಸೇರಿದ್ದ ಒಂದು ಜಾಗ. ಇಲ್ಲಿ ದೊಡ್ಡಹಳ್ಳಿ ಕೃಷ್ಣಪ್ಪ ಅವರು 17 ಎಕರೆ ಜಮೀನು ತಗೊಂಡವ್ರೆ, ರಿಜಿಸ್ಟರ್ಮೆಂಟ್ ಮಾಡಿದ್ದಾರೆ. ಇದು ಗೋಡಿ ಆಗಿಲ್ಲ, ಮತ್ತೆ ಸರ್ವೆ ಆಗಿಲ್ಲ. ಯಾತರ ಅವ್ರಿಗೆ ಸಬ್ಲಿಸ್ಟು ಲಿಸ್ಟ್ ಮಾಡ್ಕೊಡ್ತಾರೆ. ದಯವಿಟ್ಟು ಆ ಸಂಬಂಧಪಟ್ಟ ಸಬ್ಲಿಸ್ಟ್ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಅರ್ಜಿ ತೋರಿಸಿದ್ವಿ. ನಮ್ಮ ಒಂದು ಕೈಗೂ ಕಾಪಿ ಕೊಟ್ಟಿದ್ದೀವಿ. ಆ ಸರ್ವೆರು DRO ಮತ್ತೆ AGR ಎಲ್ಲ ಅರ್ಜಿ ಕೊಟ್ಟಿದ್ದೀವಿ. ಅವ್ರನ್ನ ಸಸ್ಪೆಂಡ್ ಇನ್ನೂ ಮಾಡಲಿಲ್ಲ. ದಯವಿಟ್ಟು ಪತ್ರಿಕೆಯವರ ಮೇಲೆ ನಂಬಿಕೆ ಇಟ್ಟು ನಾವು ಹಳ್ಳಿಯಿಂದ ಬಂದು ಒಂದು ಉತ್ತರ ಕೊಡ್ತಾ ಇದ್ದೀವಿ. ಈಗ ದಯವಿಟ್ಟು ಇವನ್ನೆಲ್ಲ ಮಾಹಿತಿ ಮಾಧ್ಯಮದವರು ತಕ್ಷಣ ಮಿನಿಸ್ಟರ್ ಯಾರು ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು ಮಿನಿಸ್ಟರ್ ಕಳಿಸಬೇಕು ಅಂತ ದಕ್ಷ ಅಧಿಕಾರಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಅಂತ ಹೇಳ್ತಾರೆ. ಅವ್ರಿಗೆ ನೀವು ಮಾಹಿತಿ ಕೊಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅವ್ರ ಜೊತೆಗೆ ಯಾವ ಜಾಗನೇ ಇಲ್ಲ, ಆದ್ರೂ ಮಾರಾಟ ಮಾಡೋರೆ. ದಯವಿಟ್ಟು ಇದು ಯಾಕೆ ಸಂಬಂಧಪಟ್ಟ DC ಕ್ರಮ ತಗೊಳ್ಳಲ್ಲ, ತಹಸೀಲ್ದಾರ್ ಕ್ರಮ ತಗೊಳ್ಳಲ್ಲ, AC ಕ್ರಮ ತಗೊಳ್ಳಲ್ಲ, ಅಲ್ಲಿರೋ RIಗಳು ಸೆಕ್ರೆಟರಿ ಇವರೇ ಕಳೆದಾಗ್ಬಿಡ್ತಾರೆ ಜಾಗದಲ್ಲಿ. ದಯವಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಆ ಜಾಗದಲ್ಲಿ ಬೇರೆ ಅಧಿಕಾರಿ ನೇಮಕ ಮಾಡಬೇಕು ಅಂತ ನಮ್ಮಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಇದು ಯಾವ ಊರಲ್ಲಿ ಬರುತ್ತೆ, ಯಾವ ಸರ್ವೆ ನಂಬರ್ ಇದು, ಯಾವ ಊರಿಂದ? ಇದು ಗುಡುಪಲೆ ಗ್ರಾಮ ಅಂತ ಬೆಂಗಳೂರು ಸೌತಲ್ಲಿ ಬರುತ್ತೆ. ಸರ್ವೆ ನಂಬರ್ 35-36ರಲ್ಲಿ ಅಪ್ಪನವರು ಮಾರಾಟ ನಡೆದಿದೆ. ಇದನ್ನ ದಾಖಲಾತಿಗಳು ನಿಮಗೆ ಕೊಟ್ಟಿದ್ದೀವಲ್ಲ. ಇದನ್ನ ವಿಧಾನಸೌಧದಲ್ಲಿ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಅವ್ರಿಗೂ ಲೆಟರ್ ಮಾಡಿದ್ದೀವಿ, DC ಮಾಡಿದ್ದೀವಿ, AC ಮಾಡಿದ್ದೀವಿ, ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ, ADRಗೂ ಕೊಟ್ಟಿದ್ದೀವಿ, AGRಗೆ ಮತ್ತೆ DRO ಲೆಟರ್ ಕೊಟ್ಟಿದ್ದೀವಿ. ಒಬ್ಬ ಸಬ್ ಮಿನಿಸ್ಟರ್ ದುಡ್ಡು ಕೊಟ್ಟರೆ ಜನ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ತಾರೆ, ಸರ್ಕಾರಿ ತಗೊಳ್ಳ ಕೋಡಿ ಆಗಿಲ್ಲ, ಸ್ಕೆಚ್ಚು ಆಗಿಲ್ಲ. ದಯವಿಟ್ಟು ಆ ಸಂಬಂಧಪಟ್ಟ ರೆವಿನ್ಯೂ ಸಬ್ ಮಿನಿಸ್ಟರ್ನ ಸಸ್ಪೆಂಡ್ ಮಾಡಬೇಕು ಅಂತ ಅರ್ಜಿ ತೋರಿಸಿದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಪತ್ರಿಕೆಯ ಮುಖಾಂತರ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕೊಂಡ್ಕೊಂಡವ್ರು ಯಾರು, ಸಬ್ ರಿಜಿಸ್ಟರ್ ಹೆಸರೇನು ಸರ್? ಒಂದು ಮಾರಾಟ ಮಾಡಿದ್ರು ಜಯರಾಮಯ್ಯ ಅಂತ, ಮತ್ತೆ ಲಕ್ಷ್ಮೀದೇವ ಮಾತಾ ಅವ್ರ ದುಡುವ ಅಧ್ಯಕ್ಷ ಮಾರಾಟ ಮಾಡಾರೆ. ದೊಡ್ಡಹಳ್ಳಿ ಕೃಷ್ಣಪ್ಪ ಅಂತ ಡೆವಲಪರ್ಸ್ ಅವ್ರ ಮಾರಾಟ ಮಾಡಾರೆ. ಮತ್ತೆ ಇನ್ನೊಂದು ಹೇಳಿದ್ರೆ ದೊಡ್ಡಸಭಾ ಮುನಿಯಪ್ಪ ಅಂತ ಅವ್ರು ಹೇಳಿದ್ರೆ ಮಾಡೋರು. ಇನ್ನೊಂದು ನಾಗರಾಜ್ ಅವ್ರಿಗೆ ಅಧ್ಯಕ್ಷ ಮಾರಾಟ ಮಾಡೋರೆ. ಇವರು ಈ ಕಿಶೋರ್ ಅಂತ ರಾಯ್ ಕುಟುಂಬ ಒಟ್ಟು 27 ಎಕರೆ ಅಕ್ರಮವಾಗಿ ಮಾರಾಟ ಮಾಡೋದಕ್ಕೆ ಇನ್ನು ಅರ್ಜಿ ಮುಖಾಂತರ ತೋರಿಸಿದ್ದೀವಿ. ಸಬ್ ರಿಜಿಸ್ಟರ್ ಹೆಸರೇನು? ಸಬ್ ರಿಜಿಸ್ಟರ್ ಯಾರು? ಸಬ್ ರಿಜಿಸ್ಟ್ರು ಕೋಣಕೋಟೆ ಸಬ್ ರಿಜಿಸ್ಟ್ರು ಹೆಸರೇನು ಗೊತ್ತಿಲ್ಲ. ಮುನಿಯಪ್ಪ ಏನಾಯ್ತು? ಅಂಬೇಡ್ಕರ್ ಸಂಘದ ಅಧ್ಯಕ್ಷ. ನಮ್ಮ ಮಾಧ್ಯಮದವರಿಗೆ ಸ್ವಾಗತ. ನಾನು ಒಬ್ಬ ಗ್ರಾಮ ಪಂಚಾಯತಿ ಕರಡು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಬಿ ನಾರಾಯಣಪ್ಪ. ನಾವು ಸುಮಾರು 36 ವರ್ಷ ಒಂದು ಸಮಾಜ ಸೇರಿದೆ. ಅಲ್ಲಿ ಅಧ್ಯಕ್ಷರುಗಳಾಗಿ 4 ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಏರಿಯಾ ಅಧ್ಯಕ್ಷರು, ಪಂಚಾಯತಿ ಅಧ್ಯಕ್ಷರು, ಆರ್ಮಿ ಅಧ್ಯಕ್ಷರು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಆದರೆ ನಾವು ಬಡವರು ನನ್ನ ಕುಂದೊಡ್ಡಿ ಕುಳಕುಮಲ್ಲಿಯಲ್ಲಿ ಪಾಪ 40 ವರ್ಷದಿಂದ ಆ ಜಮೀನಿಗೆ ವ್ಯಾಸಾಯ ಮಾಡಿಕೊಂಡು ಅರ್ಜಿ ಹಾಕೊಂಡು ನಾವು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ಹಿಂದೆ ಇರುವಾಗ ಸ್ವಲ್ಪ ದುಡ್ಡಿರೋರು, ಜಮೀನಿರೋರು ಇದು ರೆಕಾರ್ಡ್ಗಳು ಮಾಡಿಸ್ಕೊಟ್ಟಾರೆ. 57ರಲ್ಲಿ 58ರಲ್ಲಿ ಯಾವ ಎಂಡಸ್ಟ್ರಿ ಕೊಡ್ತಾರೆ. ಈ ಬಡವರು ಆವಾಗ ದುಡ್ಡಿದ್ದೀರ ಪಾಪ ಅವರು ಅದನ್ನು ಮಾಡಿಸ್ಕೊಳಕ್ಕಾಗಲ್ಲ. ನನ್ನ ಸ್ವಲ್ಪ ದುಡ್ಡು ಇರ್ತದೆ, ಯಾವ ಆಟಲ್ಲೂ ನನ್ನ ಕಾನೂನು ಗೊತ್ತಿರ್ತದೆ, ಬಡವ್ರಿಗೆ ಏನು ಗೊತ್ತಿರ್ತದೆ. ಏನು ನಮ್ಮ ಗೋರ್ಮೆಂಟು ಸರ್ಕಾರದಲ್ಲಿ ನಮ್ಮ ಜಮೀನು ಕೊಟ್ಟರೆ
ಅದು 30 ಗೋಮಾಳ ಅಂತ ಇತ್ತು ಫಸ್ಟ್. 500 ಎಕರೆ 35 ಮತ್ತು 36 ನಮ್ಗೆ ಕೊಡ್ತಾರೆ ಅಂತ ಬಡವರ ಹಾಕೊಂಡು ನಾವು ಆವಾಗ ಒಂದು ರಾಜಕೀಯ ಮೇಲೆ ಅಧ್ಯಕ್ಷರು ಪಂಚಾಯತಿ ಅಧ್ಯಕ್ಷರು ಆದಾಗ ಈ ಬಡವರಿಗೆ ನಾವು ಒಳ್ಳೇದು ಮಾಡಬೇಕಪ್ಪ. ಜಮೀನಿರೋರು ನನಗಲ್ಲ, ಜಮೀನಿರೋರು ಎಲ್ಲರೂ ಕೊಡಿಸ್ಬೇಕು. ನಾವು ನಮ್ಮ ಗೋರ್ಮೆಂಟ್ ಯಾವ ಗೋರ್ಮೆಂಟ್ ಬಂದ್ರು ಅವರು ಜೊತೆ ನಿಂತು ನಮಗೆ ಬಡವರು ಕೊಡಿಸ್ಬೇಕು ಅಂತ ನಾವು ಪ್ರಯತ್ನ ಪಟ್ಟು ರಾಜಕೀಯಕ್ಕೆ ಹೋದಾಗ ಎಷ್ಟು ರಮೇಶ್ ಅಂತ ಪ್ರಶ್ನೆ ಹಣ ಇಲ್ಲಿ ಬಡವರು 35 36 ಇದು ಮಾಡ್ಕೊಂಡವ್ರೆ, ದಯವಿಟ್ಟು ಅವ್ರಿಗೆ ರೆಕಾರ್ಡ್ಸ್ ಕೊಡ್ತಾರೆ. ನಾವು ಅಣ್ಣವರು ಜೊತೆಗೆ ನಾವು ಓಡಾಡಿರೋ ಚಿಕ್ಕ ಹುಡುಗರು ರಾಜಕೀಯವಾಗಿ ಬಡವರು ಒಳ್ಳೇದು ಮಾಡಬೇಕು. ನಮ್ಮ ಆತ್ಮ ಇವತ್ತು ನಿಮ್ಮ ಮುಂದೆ ನಮ್ಮ ಆತ್ಮ ಅವತ್ತು ಹೆಂಗಿದ್ದ ನಮ್ಮ ಮನಸ್ಸು ಅದೇ ಮನಸ್ಸಿನಲ್ಲಿ ಇಲ್ಲಿ ಬಂದಿದ್ದೀನಿ ನಾನು. ಮುನಿಯಪ್ಪ ಪಾಪ ಇಲ್ಲೆಲ್ಲ ಅನ್ಯಾಯ ಆಗೋಲ್ಲ. ಮುನಿಯಪ್ಪ ಬಂದು ಮುನಿಯಪ್ಪ ಬರ್ತೀನಿ ಒಳ್ಳೆಯದಕ್ಕೆ ನಾವು ಒಳ್ಳೇದು ಮಾಡಲೇಬೇಕು ಬಂದೆ ಸರ್. ಆಗ ರಮೇಶ್ ಅವರು ಆಗ ಅವರು ಕೊಡಲಿಲ್ಲ ರೆಕಾರ್ಡ್ ಬರೋದು. ಇದು ಚೆನ್ನಾಗಿರೋ ಅನುಕೂಲ ಮೊದಲು ಎಂಡಸ್ ಮಿಸ್ಬಿಟ್ಟು ಹಿಂಗೆ ತಗೊಂಡಾಗಬೇಕು. ನಾವಿಲ್ಲ ಅಂತ ಅನ್ನಲ್ಲ, ಗೋರ್ಮೆಂಟಿಂದ ಟ್ರಾನ್ಸ್ಫರ್ ಅದಕ್ಕೆ ಎಂಡಸ್ಮೆಂಟ್ ತಗೊಂಡಿರೋ ಮೇಲೆ ಇಲ್ಲ ಕೊಟ್ಟೈತೆ ಗೋರ್ಮೆಂಟು. ಅದು ಮಾಡ್ಕೊಬೋದನ್ನ ಅದು ನಮ್ಗೆ ಗೊತ್ತಿಲ್ಲ ಸರ್. ಈಗ ಬಡವರಿಗೆ ಇನ್ನೊಬ್ಬರು ನಮ್ಮ ಅವರ ಆದಮೇಲೆ ಶ್ರೀನಿವಾಸ ಅಂತ ಬಂದು ಶ್ರೀನಿವಾಸ ಎಮ್ ಎಲ್ ಎ ಪುತ್ರಳ್ಳಿ ಅವರು ಶ್ರೀನಿವಾಸ ಅವರು ಅಣ್ಣ ಈ ಥರ ಕೊಟ್ಟೈತೆ, ರಮೇಶನು ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ, ಏನಾನ ಮಾಡಿ ಕೊಡ್ರಣ್ಣ ಅಂತ. ನಾರಾಯಣಪ್ಪರೇ ಇದು ಅರಣ್ಯಕ್ಕೆ ಸೇರೈತೆ, ಸೇರಿಸ್ಬಿಟ್ಟವ್ರೆ. ಏನು 36 35 ಸರ್ವೆ ನಂಬರ್ಗಳು ಇರೋ ಜಮೀನ ಸೇರಿಸ್ತಾರೆ. ಅದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸೇರೈತೆ, ನಾವು ಬಡವರಿಗೆ ಯಾರಿಗೂ ಕೊಡೋಕ್ಕಾಗಲ್ಲ ಅಂತ. ಏನು ಮಾಡೋದು? ಸೆಂಟ್ರಲ್ ಗೌರ್ಮೆಂಟ್ಗೆ ಅರಣ್ಯ ಕೊಟ್ಟ ಮೇಲೆ ನಮ್ಮ ಗಾಳಿ ವಾತಾವರಣಕ್ಕೂ ದನ ಕರುಗಳು ಬೆಳೆಯೋದಕ್ಕೂ ಅನುಕೂಲ ಆಗಿರುತ್ತಲ್ಲ, ನಾವೇನು ಮಾಡೋಕ್ಕಾಗಲ್ಲಪ್ಪ ಅಂತ ಬಡವರಿಗೆಲ್ಲ ಅವರು ಅವತ್ತಿನಿಂದ ಉಳುಮೆ ಮಾಡ್ಕೊಂಡು ಹಂಗೆ ಜಮೀನಿಲ್ಲ ಅವರೇ. ಇವತ್ತು ಒಬ್ಬರು ತಿಂಗಳವರೇ ಮಕ್ಕಳವೇ. ಆದ್ದರಿಂದ ಇವತ್ತು ಪರಿಸ್ಥಿತಿಯಲ್ಲಿ ಆಮೇಲೆ ತಿಳ್ಕೊಂಡ್ರು ಯಾರು ಅಶೋಕ್ ವಿರೋಧ ಪಕ್ಷದ ನಾಯಕ. ಹಣ ನೀವಾದ ಕೊಡೋಣ ಅವರು ಅರಣ್ಯಕ್ಕೆ ಸೇರಿಸ್ತೈತೆ ನನ್ನಪ್ಪರೇ, ಹೆಂಗೆ ಕೊಡೋದು ಈ ಜಮೀನು ಕೊಡಕ್ಕೆ ಬರಲ್ಲ. ಅವರು ಕೆಪ್ಪ ಅವರಾದ್ಮೇಲೆ ಶೋಭಾ ಬೇರೆ ಮಾಡ್ಕೊಂಡು ದಯವಿಟ್ಟು ಗಾಡಿ ಪರಿಸ್ಥಿತಿ ನೀವೇನ ಬಡವರು ಕೊಡ್ತೀರಂತ ಸಾಧನೆ ಮಾಡಿ ಅದು ಆಗಲಿಲ್ಲ. ಅವರು ಆಮೇಲೆ ನಮ್ಮ ಎಸ್.ಟಿ. ಸೋಮಶೇಖರ್ ಇವಾಗೂ ಆದಿ ಇದ್ದಾರೆ ಸೋಮಣ್ಣವರು. ಅವ್ರ ಜೊತೆಯಲ್ಲಿ ನಾವು ಸುಮಾರು ಅವ್ರ ಜೊತೆಗೆ ತಿರುಗಿ 20 ವರ್ಷ ಅವ್ರ ಜೊತೆಯಲ್ಲಿ ಇದ್ವಿ. ಅವರು ಸೋಲು ಗೆಲುವು ಎಲ್ಲ 4 ಸತಿ ಬೇಕು. ಹಣ ಏನಾನ ಮಾಡಿ ನಿವಾರ ಕೊಡ್ತಾರೆ. ನಾನಪ್ಪ ಸೆಂಟ್ರಲ್ ಗೌರ್ಮೆಂಟ್ ಸೇರಿರೋದಿಲ್ಲ, ನಾವು ಹೆಂಗೆ ಕೊಡಕ್ಕೆ ಬರ್ತದೆ. ಅವರು ಒಂದು ಸಹಾಯ ಮಾಡ್ತಾರೆ. ಡಿ.ಕೆ. ಸುರೇಶ್ ಅವರು ಏನು ಅಂದರೆ ನಲ್ಲಪ್ಪು ದೊಡ್ಡಿ ಅಂತ ಬರ್ತಾರೆ. ಒಂದು ಬಡವ ಕುಟುಂಬ ಪಾಪ ಅಲ್ಲಿ ಮೋರಿಂಗ್ ಮಾಡಿಸಿ ಬಸ್ಕೆರೆ ಅಂತ ಬರ್ತಾರೆ. ಒಂದು ಮೋರಿಂಗ್ ಮಾಡಿಸಿ ರೋಡ್ ಮಾಡಿಸ್ತಾರೆ. ಆ ಫಾರೆಸ್ಟ್ನವರು ಬಂತಾರೆ. ಈ ಕಡೆ ಗುಲ್ಪಲ್ಲಿಂದ ಒಂದು ರೋಡ್ ಬರ್ತಾರೆ, ಅದು ತಗೊಂಡಿದ್ದು ಫಾರೆಸ್ಟಿಗೆ ಸೇರದೆ ನಾವು ಬಿಡಲ್ಲ. ಅಯ್ಯೋ ರಾಮ, ಅಲ್ಲಿ ಟಿ.ಕೆ. ಪಾಲ್ಸ್ ಅಂತ ಒಂದು ಮುನೇಶ್ವರ ದೇವಸ್ಥಾನ ಅಂತ ಅಲ್ಲಿ ಪೂಜೆ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ನಡೀತಾ ಇತ್ತು. ಅವರು ಟೂರಿಸಮ್ ಜನಗಳೆಲ್ಲ ಹೋಗಿ ಇದು ಮಾಡ್ತಾ ಇತ್ತು. ಅದಕ್ಕೆ ಅಲ್ಲಿ ಕೆಲವರು ಹುಡುಗರು ಹೋಗಿ ಪೊಲೀಸರು ಅದು ಇದು ಮಾಡಿ ಕೆಲವರು ತೀರೋಗ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿಬಿಟ್ಟು ಫಾರೆಸ್ಟ್ನವರು ಹತ್ತುಗಳಿಗೆ ಅದು ನಿಂತು. ಆಮೇಲೆ ರೋಡ್ಗೆ ಏನು ಮಾಡಿದ್ರು, ಡಿ.ಕೆ. ಸುರೇಶ್ ಗ್ರಾಮಾಂತರ ಎಂ.ಪಿ. ಅವರು ಎಂ.ಪಿ. ಆಗಿದ್ದರು. ನನಗೆ ಆಗೋಗ್ತದೆ. ಅವ್ರಿಗೂ ಸೇರೋದು ವ್ಯಾಪ್ತಿ, ಆ ಎಂ.ಪಿಗೂ ಸೇರೋದು, ನಮ್ಮ ಎಮ್.ಎಲ್.ಎಗೂ ಸೇರೋದು ವ್ಯಾಪ್ತಿ. ಅವ್ರಿಗೂ ಸಹಾಯ ಮಾಡಿ ರೋಡ್ ಒಂದು ಮಾಡಿಕೊಟ್ರು ಸರ್. ಆವಾಗ ನಮ್ಮ ಸೋಮಣ್ಣವರು ಡಿ.ಕೆ. ಸುರೇಶ್ ಒಳ್ಳೆಯ ಅನುಕೂಲ ಮಾಡಿಕೊಂಡು ಓಡಾಡ ಅವ್ರಿಗೂ ಇವತ್ತು ಹೇಳ್ಬೇಕು ನಾನು. ಆಯಿತು. ಆದಮೇಲೆ ಈ ಫಾರೆಸ್ಟಿಗೆ ಸೇರಿರೋಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂತ ಈಗ ಒಬ್ಬ ನಮ್ಮ ಗ್ರಾಮದಲ್ಲಿ
ಏರಮಯ್ಯ ಮತ್ತು ಲಕ್ಷ್ಮೀ ದೇವಮ್ಮ ಅವರು ಕುಟುಂಬದವರು ಎಲ್ಲ ಸೇರಿ ಒಂದು ಬೋಗಾಸ್ 10 ಎಕರೆ ಬೋಗಾಸ್ ಪಾಣಿ ಮಾಡ್ತಿದ್ದಾರೆ. ಬೋಗಾಸ್ ಪಾಣಿ ಅಂದರೆ ಅದಕ್ಕೆ ಎಂಡಸ್ಮೆಂಟು ಇಲ್ಲ ಸರ್, ಕೆಂಪು ಇಲ್ಲ, ಬೋಗಾಸ್ ಪಾಣಿ ಮಾಡ್ಕೊಂಡು ಅಲ್ವಾ ಬೋಗಾಸ್ ಮಾಡ್ಕೊಂಡಿದ್ದೀರ ನೀವು. ಈಗ ಅವರೆಲ್ಲ ಆಗಿನ ಕತೆ ಚನ್ಮುತ್ತಯ್ಯ ಅಂತ ಅವರನ್ನ ಮಾಡಿಸಿದ್ರು. ನನ್ನ ಸ್ನೇಹಿತ, ನನ್ನ ಅಣ್ಣನೇ ಆಗ್ತಿತ್ತು, ಚಿಕ್ಕಪ್ಪನ ಮಗ ನನ್ನ ಸ್ನೇಹಿತ. ಇವೆಲ್ಲ ಮಾಡಬಾರ್ದು ಚನ್ಮುತ್ತಯ್ಯ, ಮಾಡಿಸ್ಬಿಟ್ಟು ಏನು ಆಗಲ್ಲ ಬಿಡು, ಗೋರ್ಮೆಂಟ್ ಪೇಮೆಂಟ್ ಹೆಂಗೆ ಮಾಡಿಸ್ಬಿಟ್ಟು ಅದಕ್ಕೆ ಏನು ಇದಿಲ್ಲ, ಸ್ಪಾಟ್ ಏನೂ ಇಲ್ಲ ಅವರು. ಅವತ್ತಿಂದ ಸ್ವಾಮಿ ಸ್ಪಾಟ್ ಏನೂ ಇಲ್ಲ ಅವರು. ಆ ಜಮೀನು 10 ಎಕರೆ ಸ್ಪಾಟ್ ಇಲ್ಲ, ಬರೀ ಪಾಣಿ. ಆ ಪಾಣಿನ ಇವತ್ತು ಈಗ ಮಧ್ಯಮದವ್ರಿಗೆ ಯಾರೋ ಇಬ್ಬರು ದೊಡ್ಡ ಸೇರಿಕೊಂಡು ಅದನ್ನ ಈ ಎಕರೆ ಇಷ್ಟು ಅಂತ ಮಾಡಿಬಿಟ್ಟು ಈ ಬಡವರಿಗೆ 1 ಎಕರೆ ಮಾಡಿರೋರಿಗೆ 8 ಲಕ್ಷ 10 ಲಕ್ಷ ಕೊಟ್ಟರು. ಇವರು ಮಾರಾಟ ಮಾಡಿರೋದು 1.20 ಮಾರಾಟ ಮಾಡಿರೋದು. ಈ ಮಾರಾಟ ತಗೊಂಡಿರೋರು 1.20. ಈಗ ಸ್ಪಾಟ್ ಮೇಲೆ ಅವತ್ತಿಂದ 50 ವರ್ಷ ಬಡವಾಗಿದ್ದು ಹೇಗೆ ಕೊಡ್ತಿದ್ದೀವಿ ಅಂದರೆ 8 ಕೋಟಿ ಹೆಲ್ಪ್ ಮಾಡ್ತಿರ್ತಾರೆ. ಒಂದು ಟೋಟಲ್ ಏರಮಯ್ಯ ಚಿಕ್ಕಿರಪ್ಪ ತಂದೆ ಹೆಸರಿರೋದು ಅದನ್ನ 28 ಲಕ್ಷ ತಗೊಂಡವರು. 2 ಕೋಟಿ 80 ಲಕ್ಷ 85 ಲಕ್ಷ ಕೊಟ್ಬಿಟ್ಟು ಇವರು ಅದನ್ನು 130 ಮಾರೋರು 1 ಎಕರೆನ. ಇವರು ಜಮೀನವರು ಪಾಣಿ ಎಲ್ಲ ಬಂದಿಲ್ಲ, ಅಷ್ಟು 25 ಲಕ್ಷ ಬಂದಿದೆ ಅಷ್ಟೇ, ಬಿಟ್ಟು ಯಾವುದು ಬಂದಿಲ್ಲ. ಇಷ್ಟಕ್ಕೆ ಮಾರಾಟ ಮಾಡ್ತಾರೆ. ಆಮೇಲೆ ಬಡವರಿಗೆ 8 ಲಕ್ಷ 10 ಲಕ್ಷ ಕೊಡ್ತಾರೆ. ನಮ್ಗೆ ಏನಿಸ್ತು, ಅಯ್ಯೋ ದೇವರೇ, ನಾವು 36-38 ವರ್ಷದಿಂದ ರಾಜಕೀಯ ಮಾಡಿ ಅಧ್ಯಕ್ಷ ಮಾಡಿ ನಾವು ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಮುಂದೆ ಇವತ್ತು ಎಲ್ಲ MLA ಸಹಕರಿಸಿ ಎಲ್ಲ ಪಕ್ಷದವರು MLA ಆಗಿ ತಿರುಗೋ ಪಾಪ ಬಡವರು ಕೊಟ್ಟಿದ್ದ ನೋಡಿ. ಇವತ್ತು ಮಧ್ಯಮದವರು ಯಾರೋ ಇರೋರು, ಯಾರೋ ಆ ಕಡೆ ಯಾರೋ ಕೃಷ್ಣಪ್ಪ ಅಂತೆ ನಾಗರಂತೆ ಯಾರ್ಯಾರೋ ತಗೊಂಡಿರೋರು ಇವ್ರಿಗೆ ದುಡ್ಡು ಕೊಡ್ತಾರೆ. ಏನು ಪ್ರಯೋಜನ? 38 ವರ್ಷ ಆಗಿ 5 ರೂಪಾಯಿ ಅಂದ್ಬಿಟ್ಟು ನನಗೆ ಸ್ವಲ್ಪ ಚಿಂತೆ ಆಯಿತು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.